ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ, ಮತ್ತೆ ನಿಲ್ಬೇಡಿ. ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ. ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ. ಬನ್ನಿ ಮುಂದೆ, ಬಲೆ ತುಂಬಲೆ ಬನ್ನಿ ಮುಂದೆ. ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ. ಬೇಗ ಬನ್ನಿ, ಬನ್ನಿ, ನಿಲ್ಬೇಡಿ, ನಿಲ್ಬೇಡಮ್ಮ, ಬೇಗ ಬನ್ನಿ, ಬನ್ನಿ ಮುಂದೆ, ಬೇಗ ಬನ್ನಿ. ಎಲ್ಲ ಪರಿವಾರ ದೇವರುಗಳ ವಾರ್ಷಿಕೋತ್ಸವ ದಿನಾಂಕ 15/12/25ರಿಂದ 19/12/2025 ನಡೀಲಿಕ್ಕಿದೆ. ನಿನ್ನೆ ಪೂರ್ವಭಾವಿಯಾಗಿ ಹೊರೆ ಕಾಣಿಕೆ, ಗಣಹೋಮ, ಹಾಗೆ ತುಳಸಿ ಪೂಜೆ, ಹಾಗೆ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ, ನಿನ್ನೆ ಕಾರ್ಯಕ್ರಮ ಮುಗಿದಿದೆ. ಇವತ್ತು ಡಕ್ಕೆ ಬಲಿ ಸೇವೆ, ಹಾಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಇವತ್ತು ಆಗ್ಲಿಕ್ಕಿದೆ. ಸುಮಾರು 10ರಿಂದ 15,000 ಜನ ಇವತ್ತು ಪಾಲ್ಗೊಳ್ಳಿಕ್ಕಿದ್ದಾರೆ. ನಾಳೆ ಕೂಡ ಡಕ್ಕಬಲಿ ಸೇವೆ ಇದೆ. ಹಾಗೆ ಇವತ್ತು ಹೊಳೆಯಾನ ವಿಶೇಷವಾದ ಒಂದು ಕಾರ್ಯಕ್ರಮ. ಅದು ಮೊದಲು ರಾತ್ರಿ 4 ಗಂಟೆವರೆಗೆ ಆಗ್ತಿತ್ತು. ಈಗ ಬೇಗನೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ ದೋಣಿಗಳ ಮೂಲಕ, ಹಾಗೆ ಮೇಲಿಂದ ಮೆರವಣಿಗೆ ಇದೆ, ಒಂದು 5 ಕಿಲೋಮೀಟರ್. ಒಳ್ಳೆ ಒಂದು ಆಕರ್ಷಕ ಮೆರವಣಿಗೆಯನ್ನ ತೆಪ್ಪೋತ್ಸವಕ್ಕೆ ಮಾಡಿದ್ದೇವೆ. ಅದೇ ತರ 15ರಿಂದ 19ರವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ, ಮಲ್ಸಾವರಿ ಕೋಲ ಇರಬಹುದು, ಬೇರೆ ಬೇರೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಎಲ್ಲಕ್ಕೂ ಭಕ್ತಾಭಿಮಾನಿಗಳು ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.
ಸರ್ವರಿಗೂ ವಂದನೆಗಳು. ನಮ್ಮ ಗಣ್ಯಪುತ್ರ ಕುಲಮಾಸ್ತ್ರಿ ಅಮ್ಮನವರ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಧನುರ್ಮಾಸದ ಸಂಕ್ರಾಂತಿ ದಿವಸ ನಡೆಯುವಂತಹ ಜಾತ್ರಾ ಮಹೋತ್ಸವ 15ನೇ ತಾರೀಕಿನಿಂದ ಸಂಕ್ರಾಂತಿಯಿಂದ ಹಿಡಿದು 4 ದಿವಸ ನಡೆಯುವಂತ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ವರ್ಷ ಸಹ ನಡೀತಾ ಇದೆ. ನಿನ್ನೆ ದಿವಸ ಬೆಳಿಗ್ಗೆ ಗಣಹೋಮದಿಂದ ಪ್ರಾರಂಭವಾಗಿ ಸಂಜೆ ರಂಗಪೂಜೆ, ಗಂಡ ಸೇವೆ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯಿತು. ಮತ್ತೆ ನಿನ್ನೆ ಯಕ್ಷಗಾನ ಸೇವೆ ಇದ್ದಿದೆ ಅಮೃತೇಶ್ವರಿ ಮೇಳದವರಿಂದ. ಇವತ್ತು ತುಲಭಾರ ಸೇವೆ, ಮಹಾ ಅನ್ನ ಸಂತರ್ಪಣೆ ಮತ್ತು ಸಂಜೆ 9 ಗಂಟೆಗೆ ತೆಪ್ಪೋತ್ಸವ. ಇಡೀ ಬೆಣ್ಣೆಕೊದ್ರು ದ್ವೀಪಕ್ಕೆ ಸುತ್ತು ಬರುವಂತ ಒಂದು ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ಮನಮೋಹಕವಾಗಿ ನಡೀಲಿಕ್ಕಿದೆ. ನಮ್ಮ ದೇವಸ್ಥಾನ ಹೆಚ್ಚು ಪ್ರಸಿದ್ಧಿಯಾದದ್ದು ಎಲ್ಲ ಮಗುವಿನ ಕುಲಬಾಂಧವರು ಈ ಒಂದು ದೇವಸ್ಥಾನದಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಂದವಾಗ ಕುಲಮಾಸ್ತ್ರಿ ಅಮ್ಮನವರ ಕೃಪೆಯಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಎಲ್ಲರೂ ಸಂತೋಷದಲ್ಲಿರುವುದರಿಂದ ಪ್ರತಿಯೊಬ್ಬ ಮೀನುಗಾರರು ಮಾತ್ರ ಅಲ್ಲ, ಎಲ್ಲಾ ಸಮಾಜದ ಜನರು ಇಲ್ಲಿ ಬಂದು ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತಾ ಇರುವುದು ಬಹಳ ಒಂದು ಸಂತೋಷದ ವಿಷಯ. ಕ್ಷೇತ್ರದಲ್ಲಿ ಮೊದಲು ಶುಕ್ರವಾರ, ಮಂಗಳವಾರ ಮತ್ತು ಆದಿತ್ಯವಾರ ಮಾತ್ರ ಸಂತರ್ಪಣೆ ಇದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲರೂ ಒಟ್ಟಾಗಿ ಸಾಮೂಹಿಕ ದಿನನಿತ್ಯ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ದಿವಸ ಸಂತರ್ಪಣೆ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ದಾನಿಗಳು ಅವರವರ ಹೆಸರಿನಲ್ಲಿ ಶಾಶ್ವತ ಅನ್ನದಾನಕ್ಕಾಗಿ ಒಳ್ಳೆಯ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗ ಸಾಕಷ್ಟು ಹಣ ಸಂಗ್ರಹ ಆಗಿದೆ. ನಮ್ಮ ಇಚ್ಛೆ ಅಂತ ಹೇಳಿದ್ರೆ ಒಂದು 10 ಕೋಟಿ ಸಂಗ್ರಹ ಮಾಡಿ ಇಟ್ರೆ ಅದರ ಬಡ್ಡಿ ಹಣದಲ್ಲಿ ಈ ಒಂದು ನಿತ್ಯ ಅನ್ನ ಸಂತರ್ಪಣೆ ನಡಿಬೇಕಂತೇಳಿ ಖಂಡಿತ ಮುಂದೆ ಅದು ಒಂದು ಕೈಗೂಡ್ತದೆ. ಈ ವರ್ಷ ಮಲ್ಪೆ, ಮಂಗಳೂರು ಎಲ್ಲ ಕಡೆಯವರು ಒಳ್ಳೆ ರೀತಿಯ ಸಹಕಾರ ನೀಡಿದ್ದಾರೆ. ಅದಲ್ಲದೆ ದೇವಸ್ಥಾನದ ಹೊಳೆಯ ಆ ಪಕ್ಕದಲ್ಲಿ, ಸಂಸ್ಥಾನ ಪಕ್ಕದಲ್ಲಿ ಒಂದು 8 ಎಕರೆ ಸ್ಥಳ ತೆಗೆದುಕೊಂಡು ಅಲ್ಲಿ ಬೇರೆ ಇನ್ನೊಂದು ಹಾಲ್ ಕಟ್ಟುವ ಒಂದು ಆಲೋಚನೆ ಉಂಟು. ಅದು ಈಗ ತಾನೇ ಮುಹೂರ್ತ ಸಹ ನಡೆದಿದೆ. ಅಲ್ಲಿ 8 ಎಕರೆ ಜಾಗದಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಪರ್ಚೇಸ್ ಮಾಡಿದಂತ ಒಂದು ಸ್ಥಳ. ಖಂಡಿತ ಅಲ್ಲಿಯೂ ಇನ್ನು ಮುಂದೆ ನಮ್ಮ ಯಾವುದೆಲ್ಲ ಬೇರೆ ಇಲ್ಲಿ ಯಾವಾಗಲೂ ಕಾರ್ಯಕ್ರಮ ಇರ್ತದೆ, ಹೆಚ್ಚಿನ ಕಾರ್ಯಕ್ರಮ ಆ ಸ್ಥಳದಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಮುಂದೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ಇಲ್ಲಿ ಈ ಭಾಗದಲ್ಲಿ ಒಂದು ನಾವೆಲ್ಲರೂ ಮೊದಲಿಂದಲೂ ನೆಚ್ಚಿಕೊಂಡು ಬಂದದ್ದು ಸಮುದ್ರದ ಒಂದು ಮೊದಲು ಭೂತಾಳ ಪಾಂಡ್ಯನ ಕಾಲದಲ್ಲಿ ಇಲ್ಲಿವರೆಗೆ ಬಚ್ಚೆ ಬರ್ತಾ ಇತ್ತು ಅಂತೇಳಿ ಒಂದು ಪ್ರತೀತಿ ಉಂಟು. ಅದಕ್ಕೋಸ್ಕರ ಈಗಲೂ ಸಹ ಯಾಕಂತ ಹೇಳಿದ್ರೆ ಈಗ ಹೊಸದಾಗಿ ಇಲ್ಲಿ ಒಂದು ವೆಂಟೆಡ್ ಡ್ಯಾಮ್ ಆಗ್ಲಿಕ್ಕೋಸ್ಕರ ಮೊದಲು ಬರೇ ಉಪ್ಪು ನೀರು ಮಾತ್ರ ಇರುವಂತ ಸ್ಥಳದಲ್ಲಿ ಈಗ ಕುಡಿಲಿಕ್ಕೆ ಯೋಗ್ಯವಾದಂತ ಒಂದು ಸಿಹಿ ನೀರಿನ ವ್ಯವಸ್ಥೆ ಈ ಭಾಗದಲ್ಲಿ ಆಗ್ತಾ ಇರುವುದು ಬಹಳ ಸಂತೋಷ. ಮತ್ತೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಪ್ರವಾಸೋದ್ಯಮ ಆಗಿ ಮೂಡಿ ಬರ್ಲಿಕ್ಕೆ ಖಂಡಿತ ನಮ್ಮ ಕ್ಷೇತ್ರ ಸಜ್ಜಾಗಿ ನಿಂತಿದೆ. ಖಂಡಿತ ಮುಂದೆ ಎಲ್ರಿಗೂ ಒಳ್ಳೇದಾಗ್ತದೆ. ಯಾಕಂತ ಹೇಳಿದ್ರೆ ತಾಯಿ ಅನುಗ್ರಹದಿಂದ ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ತಾಯಿ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದವಾಗ ತಾಯಿ ಅನುಗ್ರಹ ಆಗ್ತದೆ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಾನು ಮಾತು. ಆ ಮೊಬೈಲ್ನಲ್ಲಿ ನಮಗೆ ಫೋನ್ ಮಾಡಿದ್ದಾರೆ. ಆ ಮೊಬೈಲ್ನಲ್ಲಿ